ಕೆಲವೊಬ್ಬರು ಏನೇ ತಿಂದರೂ ಕೂಡ ಎದೆಯಲ್ಲಿ ಹುಳಿ ಹುಳಿ ಅಂಶ ಬರುವುದು ಅಥವಾ ರಾತ್ರಿ ಮಲಗಿದ್ದಾಗ ಜೊಲ್ಲು ಬರುವ ಸಮಸ್ಯೆ ಕಾಡುತ್ತಿರುತ್ತದೆ. ಇದಕ್ಕೆ ಕಾರಣ ನಾವು ಸೇವನೆ ಮಾಡುವ ಆಹಾರ. ಹೊಟ್ಟೆಯಲ್ಲಿ ಆಮ್ಲದ ಪ್ರಮಾಣ ಹೆಚ್ಚಾದಾಗ ಎದೆ ಉರಿ ಉಂಟಾಗುತ್ತದೆ. ಅದರಲ್ಲಿಯೂ ಕೂಡ ಎದೆ ಉರಿ ರಾತ್ರಿ ಸಮಯದಲ್ಲಿಯೇ ಹೆಚ್ಚಾಗಿ ಕಂಡು ಬರುತ್ತದೆ. ಆಸಿಡಿಟಿ ಮತ್ತು ಎದೆ ಉರಿ ಸಾಮಾನ್ಯವಾಗಿ ಒಟ್ಟಿಗೆ ಬರುವ ಸಮಸ್ಯೆಗಳು. ಈ ರೀತಿ ನಿಮಗೂ ಸಮಸ್ಯೆ ಆಗ್ತಾ ಇದ್ರೆ ಸರಳವಾಗಿ ಈ ಆರೋಗ್ಯ ಸಮಸ್ಯೆಗೆ ಯಾವ ರೀತಿ ಪರಿಹಾರ ಕಂಡುಕೊಳ್ಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸಲಾಗಿದೆ. ಅದಕ್ಕೂ ಮುಂಚೆ ನೀವು ಇನ್ನು ಪೇಜ್ಗೆ ಫಾಲೋ ಮಾಡೋದಿದ್ರೆ ಕೂಡಲೇ ಪೇಜ್ಗೆ ಫಾಲೋ ಮಾಡಿ. ಶುಂಠಿ ನೈಸರ್ಗಿಕವಾಗಿ ಉರಿಯೂತವನ್ನ ತಡೆಯುತ್ತದೆ. ಇದು ಹೊಟ್ಟೆಯನ್ನ ಶಾಂತಗೊಳಿಸುತ್ತದೆ ಮತ್ತು ಗ್ಯಾಸ್ ಮತ್ತು ಎದೆ ಉರಿಯಿಂದ ಪರಿಹಾರವನ್ನು ನೀಡುತ್ತದೆ. ಪ್ರತಿನಿತ್ಯ ಶುಂಠಿ ಚಾ ಕುಡಿಯಿರಿ ಅಥವಾ ಸೂಪ್ಗೆ ಶುಂಠಿಯನ್ನ ಸೇರಿಸಿ. ಮೊಸರು ಜೀರ್ಣಕ್ರಿಯೆಯನ್ನು ಸುಧಾರಿಸುವ ಪ್ರೋಯಾಬಯೋಟಿಕ್ಗಳನ್ನು ಹೊಂದಿರುತ್ತದೆ. ಹಾಗಾಗಿ ಇವೆರಡು ಆಹಾರಗಳನ್ನು ಸೇವನೆ ಮಾಡಿ. ಇದು ಅಲ್ಲದೆ ನಿಮ್ಮ ಆಹಾರದಲ್ಲಿ ಪಾಲಕ್, ಬ್ರೋಕ್ಲಿ, ಸೌತೆಕಾಯಿ, ದ್ವಿದಳ ಧಾನ್ಯ ಮುಂತಾದ ಹಸಿರು ತರಕಾರಿಗಳ ಪ್ರಮಾಣವನ್ನು ಹೆಚ್ಚಿಸಬೇಕು. ಅವುಗಳಲ್ಲಿ ಆಮ್ಲ ಮತ್ತು ಕೊಬ್ಬು ತುಂಬಾ ಕಡಿಮೆ ಇರುತ್ತದೆ. ಜೊತೆಗೆ ಬೇಯಿಸಿದ ಅಥವಾ ಲಘುವಾಗಿ ಹುರಿದ ತರಕಾರಿಗಳನ್ನು ಸೇವಿಸಿ. ಧಾನ್ಯಗಳನ್ನು ಕಂದು ಅಕ್ಕಿ ಮತ್ತು ಕಿನೋವಾ ಮತ್ತು ಗೋಧಿ ಬ್ರೆಡ್ ನಂತ ಧಾನ್ಯಗಳನ್ನು ನೀವು ಸೇವಿಸಿ. ಇದು ಅಲ್ಲದೆ ಸಾಮಾನ್ಯವಾಗಿ ಅಲೋವೆರಾ ಜ್ಯೂಸ್ ಕೂಡ ನೈಸರ್ಗಿಕ ಆಮ್ಲಗಳನ್ನು ತಟಸ್ಥಗೊಳಿಸುತ್ತದೆ. ಊಟಕ್ಕೆ ಮೊದಲು ಸ್ವಲ್ಪ ಈ ರಸವನ್ನು ಕುಡಿಯೋದ್ರಿಂದ ಆರೋಗ್ಯಕ್ಕೆ ಬಹಳ ಒಳ್ಳೆಯದು. ಹಾಗಾಗಿ ಯಾರಿಗೂ ಕೂಡ ಆಸಿಡಿಟಿ ಮತ್ತು ಎದೆ ಉರಿ ಇದ್ದವರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಮತ್ತು ಹೆಚ್ಚಿನ ಆಸಿಡಿಟಿ ಕಂಡು ಬಂದಲ್ಲಿ ನಿಮ್ಮ ಹತ್ತಿರದ ವೈದ್ಯರನ್ನು ಸಂಪರ್ಕಿಸಲು ಮರೆಯಬೇಡಿ.